ಅದು ಮಠದ ರಸ್ತೆ. ನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತಿತ್ತು. ಆದರೆ ಮಠದ ಲಾಡ್ಜ್ನಲ್ಲೇ ಕ್ರಿಮಿಗಳು ಮಾನಗೇಡಿ ಕೆಲಸ ಮಾಡುತ್ತಿದ್ರು. ಕಿಂಚಿತ್ತೂ ಸುಳಿವು ನೀಡದೆ ದಂಧೆ ನಡೆಸುತ್ತಿದ್ದವರು ಲಾಕ್ ಆಗಿದ್ದಾರೆ. ವೆಂಕಟೇಶ್ವರ ಲಾಡ್ಜ್ನಲ್ಲಿ ಅಪ್ರಾಪ್ತ ಪಾಲಕಿಯರನ್ನು ಕೂಡ ಕರೆತಂದು ಅವರಿಗೆ ಒತ್ತಾಯಪೂರ್ವಕವಾಗಿ ವೇಶ್ಯಾವೃತ್ತಿ ದಂಧೆಯಲ್ಲಿ ಅವರನ್ನು ತೊಡಗಿಸಲಾಗಿತ್ತು. ಇದೇ ಕೊಠಡಿಗಳಲ್ಲಿ ವೇಶ್ಯಾವೃತ್ತಿಗೆ ದಂಧೆ ನಡೀತಾ ಇತ್ತು. ಯಾರಾದರೂ ದಾಳಿ ಮಾಡಿದ್ರೆ ಹೇಗೆಲ್ಲ ತಪ್ಪಿಸ್ಕೊಂಡು ಹೋಗ್ಬೋದು ಅದೆಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ದಂಧೆಕೋರರು ಮಾಡಿದ್ರು. ರೇಡ್ ಮಾಡಿ ಮುಗಿಸಿ ಹೋಗುವವರೆಗೂ ಕೂಡ ಅವರು ಇಲ್ಲಿಂದ ಹೊರಗೆ ಬರ್ತಾ ಇರಲಿಲ್ಲ. ವಾರೇ ವಾಹ್, ಅದೇನ್ ಐಡಿಯಾ ನೋಡಿ. ಮಾನಗೇಡಿ ಕೆಲಸ ಮಾಡೋಕೆ ಏನೆಲ್ಲ ತಂತ್ರ ಬಳಸಿದ್ದಾರೆ. ಸಣ್ಣ ಸುಳಿವು ಸಿಗದಂತೆ ಇಲ್ಲಿ ವೇಶ್ಯಾವಾಟಿಕೆ ನಡೀತಿತ್ತು. ಆದ್ರೆ ನಿನ್ನೆಗೆ ಇವರ ಕಳ್ಳಾಟ ಅಂತ್ಯವಾಗಿದೆ. ರಾಯರ ಮಠದ ಪಕ್ಕದ ಲಾಡ್ಜ್ನಲ್ಲೇ ಮಾನಗೇಡಿ ದಂಧೆ. ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ, ಬಯಲಾಯಿತು ಕಳ್ಳಾಟ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ರಾಣಿಪೇಟೆಯಲ್ಲಿರೋ ವೆಂಕಟೇಶ್ವರ ಲಾಡ್ಜ್ ಇದು. ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ. ಆದರೆ ದೇವರ ಹೆಸರು ಇಟ್ಕೊಂಡಿರೋ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಿತ್ತು. ನಿನ್ನೆ ಪೊಲೀಸರು ಮತ್ತು ಮೈಸೂರಿನ ಒಡನಾಡಿ ಸಂಸ್ಥೆ ಕಾರ್ಯಾಚರಣೆ ನಡೆಸಿ ಮಾಂಸದಂಧೆ ಬಯಲಿಗೆಳೆದಿದ್ದಾರೆ. ವಿಜಯನಗರ, ಕೋಲ್ಕತ್ತಾ ಮೂಲದ 10 ಮಂದಿ ಪುರುಷರನ್ನ ಬಂಧಿಸಿದ್ದು, ಕೋಲ್ಕತ್ತಾದ 2, ಗುಂತಕಲ್, ಕೂಡ್ಲಿಗಿ ಮೂಲದ ಮಹಿಳೆಯರನ್ನ ರಕ್ಷಿಸಿದ್ದಾರೆ. ಕಾಲಿನಲ್ಲೇ ಬಟನ್, ಗಾಯತ್ರಿ ಮಂತ್ರವೇ ಅಲರ್ಟ್ ಮೆಸೇಜ್. ಲಾಡ್ಜ್ನಲ್ಲಿ ಐನಾತಿಗಳು ಸಣ್ಣ ಸುಳಿವು ಸಿಗದಂತೆ ವೇಶ್ಯಾವಾಟಿಕೆ ಮಾಡ್ತಿದ್ರು. ಅಪ್ಪಿತಪ್ಪಿ ಪೊಲೀಸರು ಎಂಟ್ರಿ ಕೊಟ್ರೆ ಕೂಡಲೇ ಪಾರಾಗಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಂಡಿದ್ರು. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಯಾರಾದರೂ ಈ ಲಾಡ್ಜ್ ಮೇಲೆ ರೇಡ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಯಾಶಿಯರ್ನ ಕಾಲಲ್ಲಿರುತ್ತಂಥ ಒಂದು ಬಟನ್, ಈ ಬಟನನ್ನು ಜಸ್ಟ್ ಯಾರಾದರೂ ಪೊಲೀಸರು ಬಂದರೆ, ಯಾರಾದರೂ ಅಧಿಕಾರಿಗಳು ಬಂದರೆ ಫ್ರಶ್ ಮಾಡಿದ್ರೆ ಮೇಲ್ಗಡೆ ಏನೋ ವೇಶ್ಯಾವಾಟಿಕೆ ದಂಧೆ ಎಲ್ಲ ತೊಡಗ್ತಾ ಇದ್ರು. ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗುವಂಥ ಒಂದು ಸೂಚನೆಯನ್ನ ಇಲ್ಲಿಂದ ಆ ಕ್ಯಾಶಿಯರ್ ನೀಡ್ತಾ ಇದ್ದ. ರಹಸ್ಯ ಕೋಣೆಯಲ್ಲಿ ಬಚ್ಚಿಟ್ಟುಕೊಳ್ತಿದ್ದ ಮಹಿಳೆಯರು. ಬರೀ ಅಲರ್ಟ್ ಮಾತ್ರವಲ್ಲ, ಮಹಿಳೆಯರನ್ನ ಬಚ್ಚಿಡಲು ರಹಸ್ಯ ಕೋಣೆಯು ಲಾಡ್ಜ್ನಲ್ಲಿತ್ತು. ಯಾರಾದರೂ ಪೊಲೀಸರು ದಾಳಿ ಮಾಡಿದ್ರೆ ಮಹಿಳೆಯರು ಅವರಾಗೆ ಈ ಪುಟ್ಟ ಕೇವಲ ಒಂದು 3-4 ಅಡಿ ಅಗಲ, 3-4 ಅಡಿ ಎತ್ತರದ ಕೊಠಡಿಯಲ್ಲಿ ಅವರಾಗಿ ಹೋಗಿ ಕೂತುಕೊಂಡು ಬಾಗಿಲನ್ನ ಹಾಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಈ ಕರಾಳ ದಂಧೆಗೆ ಬಾಲಕಿಯರು ವಿಕಲಚೇತನರನ್ನ ಬಳಸಿಕೊಳ್ತಿದ್ರು ಅನ್ನೋದು ಗೊತ್ತಾಗಿದೆ. ವಾಟ್ಸಪ್ ಮೂಲಕವೇ ಗಿರಾಕಿಗಳನ್ನ ಕರೆಸುತ್ತಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇಲ್ಲಿ ವಿಟಪುರುಷರು ಯಾರು ಬರ್ತಾರೆ ಅದು ಕೂಡ ಇವರ ಪರಿಚಿತ ವಿಟಪುರುಷರು, ಪರಿಚಿತ ಮೂಲಗಳ ಮೂಲಕ, ವಾಟ್ಸಪ್ ಕಾಲ್ಗಳ ಮೂಲಕ ಅವರ ಮುಖವನ್ನು ತೋರಿಸಿ ಅವರ ಐಡೆಂಟಿಟಿಯನ್ನು ಕೊಟ್ಟು ಒಳಗೆ ಬರುವಂತಹ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದ ಮೇಲೆ ಒಳಗಡೆ ಒಂದಿಷ್ಟು ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ಕಡೆಯಲ್ಲಿ ಬಚ್ಚಿಟ್ಟಿರ್ತಾರೆ. ಸದ್ಯ ಲಾಡ್ಜ್ ಮಾಲೀಕ ಹಾಗೂ ಸಿಬ್ಬಂದಿಯನ್ನ ಹೊಸಪೇಟೆ ಟೌನ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸಂಜಯ್, ಟಿವಿ9, ವಿಜಯನಗರ.